ರಾಗಿ ಮುದ್ದೆ ಎಷ್ಟೊಂದು ತುಪ್ಪ, ತರಕಾರಿ ಚೆನ್ನಾಗಿದೆ, ಸೊಪ್ಸಾರು, ತಿಳಿ ಸೊಪ್ಸಾರು, ಅದು ಹೆವಿ ಸಖತ್ ಕಾಂಬಿನೇಷನ್. ಈ ತಟ್ಟೆಲಿ ಒಂದೇ ಒಂದು ಮಿಸ್ಸಿಂಗ್ ಇರೋದಂತಂದ್ರೆ ಒಂದು ಪ್ಲೇಟ್ ಕಬಾಬ್. ರಾಗಿ ಮುದ್ದೆ ತಿನ್ನೋದ್ರಿಂದ ನಿಮ್ಮ ಹೆಲ್ತ್ಗೆ ತುಂಬಾ ಬೆನಿಫಿಟ್ಸ್ ಇದೆ. ಇದು ನಿಮ್ಮ ಫ್ಯಾಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೋ ಇಲ್ವೋ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಕ್ಯಾಲರೀಸ್ ಬಗ್ಗೆ ನೋಡಿದ್ರೆ ಒಂದು ರಾಗಿ ಬಾಲ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ, ಆದ್ರೆ 200 ರಿಂದ 220 ಕ್ಯಾಲರೀಸ್ ಬರ್ತಾ ಇದೆ. ಈ ಕ್ಯಾಲರೀಸ್ ಅಲ್ಲಿ ನಿಮ್ಗೆ ಜಾಸ್ತಿ ಕಾಪ್ಸ್ ಬರ್ತಾ ಇದೆ, ಸೊ ಫುಲ್ ಡೇ ಎನರ್ಜಿನೂ ಇರುತ್ತೆ. ಎರಡನೇದಾಗಿ ರಾಗಿ ಮುದ್ದೆಯಲ್ಲಿ ಫೈಬರ್, ಕ್ಯಾಲ್ಸಿಯಂ, ಅಯನ್ ಕಂಟೆಂಟ್ ತುಂಬಾ ಜಾಸ್ತಿ ಇರುತ್ತೆ. ಇದು ತಿನ್ನೋದ್ರಿಂದ ನಿಮ್ ಡೈಜೆಷನ್ ಸ್ವಲ್ಪ ಸ್ಲೋ ಆಗುತ್ತೆ, ಮತ್ತೆ ಜಾಸ್ತಿ ಹೊತ್ತು ಹೊಟ್ಟೆ ತುಂಬಿರೋ ಫೀಲಿಂಗ್ ಇರುತ್ತೆ. ಪ್ರೋಟೀನ್ ಸ್ವಲ್ಪ ಕಮ್ಮಿನೇ, ಬರೀ 3 ರಿಂದ 4 ಗ್ರಾಮ್ ಸಿಗ್ತಾ ಇದೆ, ಆದ್ರೆ ಅದನ್ನ ಎಕ್ಸ್ಟ್ರಾ ಐಟಮ್ ನಾವು ಆಡ್ ಮಾಡ್ಕೊಂಡು ಸಾಲ್ವ್ ಮಾಡಬಹುದು. ಕೊನೆಯದಾಗಿ ನಿಮ್ ಬೊಜ್ಜು ಕರಗ್ಸಕ್ಕೆ ರಾಗಿ ಮುದ್ದೆ ಪ್ರಾಬ್ಲಮ್ ಅಲ್ಲ, ಇದು ಆಕ್ಚುಲಿ ಹೆಲ್ಪ್ ಮಾಡುತ್ತೆ. ಇದು ಪ್ರಾಬ್ಲಮ್ ಯಾವಾಗ ಆಗುತ್ತೆ? 2 ರಾಗಿ ಮುದ್ದೆ ಹಾಕೊಂಡು ಜಾಸ್ತಿ ಸಾರು ಹಾಕೊಂಡು ತಿಂದಾಗ ಕ್ಯಾಲರೀಸ್ ಜಾಸ್ತಿ ಆಗುತ್ತೆ, ಅವಾಗ ನೀವು ಬೊಜ್ಜು ಬೆಳೆಸ್ತೀರಾ. ಇದ್ರ ಮೇಲೆ ತುಪ್ಪನ ನೀವು ಟೇಸ್ಟ್ಗೆ ಅಂತ ಹಾಕೊಂಡ್ರು ಪರವಾಗಿಲ್ಲ, ಇಲ್ಲ ಅಂತಂದ್ರೆ ಜಾಸ್ತಿ ತುಪ್ಪ ಹಾಕೊಂಡ್ರೆ ನೀವು ಜಾಸ್ತಿ ದಪ್ಪ ಆಗ್ತೀರಾ. ರಾಗಿ ಮುದ್ದೆ ಜೊತೆ ಚೆನ್ನಾಗಿ ತರಕಾರಿ ಹಾಕೊಂಡು, ಸಾರು ಕಮ್ಮಿ ಹಾಕೊಂಡು, ಒಂದು ಒಳ್ಳೆ ಪ್ರೋಟೀನ್ ಸೋರ್ಸ್ ನೀವು ಆಡ್ ಮಾಡ್ಕೊಂಡ್ರೆ ನಿಮ್ ಫ್ಯಾಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಂಗಂತ ನಾನು ಮೊದಲು ಹೇಳ್ದಂಗೆ ಕಬಾಬ್ ಹಾಕೊಂಡು ತಿನ್ಬೇಡಿ, ಅದರಲ್ಲಿ ತುಂಬಾ ಜಾಸ್ತಿ ಎಣ್ಣೆ ಇರುತ್ತೆ. ಬೇರೆ ಚಿಕನ್ ಐಟಮ್ ಯಾವ್ದನ್ನ ಹಾಕೊಳ್ಳಿ, ಇಲ್ಲ ಚಿಕನ್ ಸಾರು ಮಾಡ್ಕೊಂಡು ತಿನ್ನಿ, ಅದು ಬೆಸ್ಟ್ ಕಾಂಬಿನೇಷನ್.